ಮೇಡಮ್, ಈಗ ನಿಮ್ಮ ಪ್ರಕಾರ ಈ ಕೇಸ್ ಒಂದು ಎಷ್ಟು ಸಿಗ್ನಿಫಿಕೆನ್ಸ್ ಅಂತ ಅನಿಸುತ್ತೆ ತಮಗೆ? ಸರಿ, ಸಿಗ್ನಿಫಿಕೆಂಟ್ಗಿಂತ ಒಂದೇನಂತಂದರೆ, ನಾವು ಓಟ್ ಹಾಕಿ ಗೆಲ್ಲಿಸಿದಂತಹ ನಮ್ಮ ರೆಪ್ರೆಸೆಂಟೇಟಿವ್ ಈ ರೀತಿ ಒಂದು ಹೀನಾಯ ಕೃತ್ಯ ಮಾಡಿದರೆ ನಮ್ಮ ಮೇಲೆ ನಮಗೆ ಒಂದು ರೀತಿ ಅಸಹ್ಯ ಬಂದಿದೆ. ಜನಕ್ಕೆ ಹಾಸನಿಗಾದಂಥ, ಬರೀ ಹಾಸನಿಗೆಲ್ಲ ಇಡೀ ಕರ್ನಾಟಕ ಎಂಟೈರ್ ಸ್ಟೇಟ್ ಪೊಲಿಟಿಕ್ಸ್ಗೇನೆ ಇದೊಂದು ರೀತಿ ವೆರಿ ಅಶೇಮ್ಡ್ ಆ್ಯಕ್ಟ್ ಇದು. ನಿಜ. ಒಂದು ಕಡೆ ಹೀನವಾದಂಥ ಕೃತ್ಯ, ಇನ್ನೊಂದು ಕಡೆ ಅಧಿಕಾರದ ದುರ್ಬಳಕೆ ಆಗಿರುವಂಥದ್ದು. ಅವರು MP ಆಗಿದ್ದರು, ಸೊ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ಒಂದು ಲೀಡರ್ ಆಗಿದ್ದರು. ಅವರ ಒಂದು ಅಧಿಕಾರವನ್ನು ಕೂಡ ಅವರು ದುರುಪಯೋಗ ಮಾಡಿಕೊಂಡ್ರು ಅನ್ನುವಂಥದ್ದನ್ನು ಕೋರ್ಟ್ ಬಹಳ ಗಂಭೀರವಾಗಿ ಪರಿಗಣಿಸಿದೆಯಾ, ಹೇಗೆ? ಸರ್, ಖಂಡಿತವಾಗ್ಲೂ ಕೋರ್ಟಿನ ಜಡ್ಜ್ಮೆಂಟ್ನಲ್ಲಿ ನಾವು ನೋಡಿದರೆ ಕೆಲವು ಆಗ್ರಿವೇಟೆಡ್ ಫ್ಯಾಕ್ಟರ್ಸ್ ಅಂತ ಹೇಳಿ ಹಾಕಿದ್ದಾರೆ. ಅದರಲ್ಲಿ ಏನಂತ ಹಾಕಿದ್ದಾರೆ ಅಂದರೆ, ಒಂದು, ಬೀಯಿಂಗ್ ಎ ಸನ್ ಆಫ್ ಸೋ ಆ್ಯಂಡ್ ಸೋ, ಹ್ಯಾವಿಂಗ್ ಇಷ್ಟು ಇನ್ಫ್ಲೂಯೆನ್ಸ್ ಇರೋವಂಥ ಒಬ್ಬ ಫ್ಯಾಮಿಲಿ ಮೆಂಬರ್ ಆಗಿ ಈ ಥರ ಕೃತ್ಯ ಮಾಡಿರೋದು, ಅದನ್ನು ಚಿತ್ರೀಕರಣ ಮಾಡಿ ಆಕೆಗೆ ಬ್ಲ್ಯಾಕ್ ಮೇಲ್ ಮಾಡಿರೋದು ಈಸ್ ಅಗೇನ್ಸ್ಟ್ ದ ಪ್ರಿನ್ಸಿಪಲ್ಸ್. ಇಟ್ಸ್ ಅಗೇನ್ಸ್ಟ್ ದ ಲಾ ಟೋಟಲಿ. ಯಾಕಂದರೆ ಆ ಪೊಲಿಟಿಕಲ್ ಕೆರಿಯರ್ ಇತ್ತು, ಈಗ ಪೊಲಿಟಿಕಲ್ ಕೆರಿಯರಿಗೆ ಎಂಟೈರ್ ಫುಲ್ ಸ್ಟಾಪ್ ಆಯ್ತದು. ನಾವು ಆ ಎವಿಡೆನ್ಸ್ ಪಾರ್ಟ್ನ ನೋಡಿದರೆ ಸ್ಟೇಟ್ಮೆಂಟ್ಸಲ್ಲಿ ಈಗ ಅವರು ಟೆಕ್ನಿಕಲ್ ಹೇಳಿದರು ಕೆಲವು ಡಿಸ್ಕ್ರಿಪೆನ್ಸೀಸ್ ಇದೆ. ಏನಂತ ಅಂದರೆ, ಹಲವಾರು ಮಿಸ್ಟೇಕ್ಸ್ ಮಾಡಿದ್ದಾರೆ ಈ ಇನ್ವೆಸ್ಟಿಗೇಷನ್ ಏಜೆನ್ಸಿಯವರು. ಅವರು ಮೊಬೈಲ್ನ ಸೀಸ್ ಮಾಡಿಲ್ಲ, ಸಿಮ್ ಮೇಲಿಂದ ಪರ್ಚೇಸ್ ಮಾಡಿದರು. ಇಲ್ಲಿ ಯಾವುದೂ ಅದು ಕ್ವಶನಿಗೆ ಬರೋದಿಲ್ಲ ಸರ್. ಅದು ಬಂದರೂ ಮೈನರ್ ಡಿಸ್ಕ್ರಿಪೆನ್ಸೀಸ್ ಆಗುತ್ತೆ. ಕರೆಕ್ಟ್. ಇಲ್ಲಿ ಒಂದಷ್ಟು ಮಂದಿ ಹೇಳ್ತಾ ಇದ್ದಾರೆ, ಈಗ ಈ ಸಾಂದರ್ಭಿಕ ಸಾಕ್ಷಿಗಳು ಅಂತ ಏನು ಹೇಳ್ತಾ ಇದ್ದಾರೆ ಅದು ಅಷ್ಟೊಂದು ಗಟ್ಟಿ ಇಲ್ಲ ಅಂತ ಒಂದಷ್ಟು ಮಂದಿ ಹೇಳುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಅದರ ಬಟ್ಟೆ ಬರೆಗಳು ಸಿಕ್ಕಿರುವಂಥದ್ದು ಇರ್ಬೋದು, ಅದು ಅಷ್ಟು ವರ್ಷಗಳ ನಂತರ ಇದರಲ್ಲಿ ಸ್ಟೈನ್ಸ್ ಇರುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ. ಇದನ್ನೆಲ್ಲ ಹೇಗೆ ನಿಭಾಯಿಸಿದ್ರು ತನಿಖಾಧಿಕಾರಿಗಳು ಅಂತ? ಸರ್, ಅಷ್ಟು ವರ್ಷಗಳಂತ ಇಲ್ಲ. ಈಗ ಸೀಸ್ ಆದರೆ, ಈಗ ಎಷ್ಟೊಂದು ಸರಿ ಸಿಮೆಟ್ರಿಯಿಂದ ಬಾಡಿ ತೆಗೆಸಿದಾಗ್ಲೂ ಅದರಿಂದಲೂ ಕೂಡ ಅನಲೈಸ್ ಮಾಡಿ ಒಂದು ಎಕ್ಸ್ಪರ್ಟ್ ಎವಿಡೆನ್ಸ್ ಕೊಡ್ತಾರೆ. ಸೊ ಹಾಗೆ ಇದು ಕೂಡ, ಇದು ಸೀರೆ ಸೀಸ್ ಆಗಿದ್ದು ಒಂದು ಫಾರ್ಮ್ ಹೌಸಲ್ಲಿ. ಓಕೆ. ಆಮೇಲೆ ಇವರು ಪ್ರಜ್ವಲ್ ರೇವಣ್ಣ ಅವ್ರದ್ದು ಏನು ಸಿಮೆಂಟ್ ಟೆಸ್ಟ್ಗೆ ಇದು ಮಾಡಿದ್ರು, ಅದು ಬೆಡ್ನ ಮ್ಯಾಟ್ರೆಸ್ನ ಕಟ್ ಮಾಡಿದ್ರು, ಅದು ಬಸವನಗುಡಿಯಲ್ಲಿ. ಓಕೆ. ಸೊ ಇದು ಪೆಟಿಕೋಟು ಮತ್ತೆ ಇಲ್ಲಿದ್ದಂಥ ಸ್ಟೇನ್ ಮಾರ್ಕ್ಸ್ ಎರಡೂ ಮ್ಯಾಚ್ ಆಗಿದೆ ಎಕ್ಸ್ಪರ್ಟ್ FSL ಅಲ್ಲಿ. ಸೊ ಅದು ಬಹಳ ದೊಡ್ಡ ಸಾಕ್ಷ್ಯ ಆಯ್ತಾ ಇಲ್ಲಿ? ಹೌದು. ಓಕೆ. ಅದು ಮತ್ತೆ ವಿಡಿಯೋ ಚಿತ್ರೀಕರಣದಲ್ಲಿ ವಾಯ್ಸ್ ಸ್ಯಾಂಪಲ್ಸ್ ಏನು ಮ್ಯಾಚ್ ಆಗಿತ್ತು, ಇದು ಎಲ್ಲ. ಸೊ ಇಲ್ಲಿ ಸಾಂದರ್ಭಿಕ ಸಾಕ್ಷ್ಯಗಳು ಕೂಡ ಬಹಳ ಗಟ್ಟಿಯಾಗಿತ್ತು ಈ ಕೇಸ್ನಾಗೆ. ಅಂದರೆ ವಿಕ್ಟಮ್ಸ್ಗೆ ಇಷ್ಟ ಆಗಿದೆ ಅನ್ಯಾಯ ಅನ್ನೋದು ಬಹಳ ಸಪೋರ್ಟಿವ್ ಆಗಿದೆ ಹೇಳ್ತಾ ಇತ್ತು. ಖಂಡಿತವಾಗ್ಲೂ ಸರ್, ಖಂಡಿತವಾಗ್ಲೂ. ಹಾಗೇನೆ ಅವ್ರ ಅಳಿಯ, ಈ ಸಂತ್ರಸ್ತೆಯವರ ಅಳಿಯ ಕೂಡ ಸ್ಟೇಟ್ಮೆಂಟ್ ಕೊಡ್ತಾರೆ. ಆ್ಯಂಡ್ ಹಾಗೆ ಅವ್ರ ಮಗನೂ ಕೂಡ ಸ್ಟೇಟ್ಮೆಂಟ್ ಕೊಡ್ತಾನೆ. ಇದೆಲ್ಲ ಯಾವುದೂ ಒಂದು ಇಂಡಿಪೆಂಡೆಂಟ್ ಆಗಿಲ್ಲ ಸರ್. ಇದೆಲ್ಲ ಸುತ್ತಿ ಬಳಸಿ ಬಂದರೆ ಆಕೆ ಸ್ಟೇಟ್ಮೆಂಟ್ ಏನು ಮಾಡಿದ್ದಾರೆ, ಕೃತ್ಯ ಏನಾಗಿದೆ, ಅದಕ್ಕೆ ಕನೆಕ್ಟೆಡ್ ಇದೆ. ಕರೆಕ್ಟ್. ಈಗ ಅವ್ರು ಮಾಡಿದ ಸ್ಟೇಟ್ಮೆಂಟು ಈಕೆ ಸ್ಟೇಟ್ಮೆಂಟ್ಗೂ ಯಾವುದೇ ರೀತಿ ಲಿಂಕ್ ಇರ್ತಿರ್ಲಿಲ್ಲ ಅಂದಿದ್ರೆ ಅದನ್ನ ನಂಬಕ್ಕೆ ಕೋರ್ಟ್ ಸಾಧ್ಯ ತಗೋತಾ ಇರಲಿಲ್ಲ. ಸೊ ಸಂತ್ರಸ್ತೆಯ ಸ್ಟೇಟ್ಮೆಂಟ್ಗೆ ಬಹಳ ಪೂರಕವಾಗಿತ್ತು ಈ ಎಲ್ಲ ಸಾಕ್ಷ್ಯಗಳು. ಖಂಡಿತವಾಗ್ಲೂ. ಓಕೆ. ಈಗ ತೀರ್ಪು ಬಂತು. ತೀರ್ಪಿನಲ್ಲಿ ನ್ಯಾಯಾಧೀಶರು ಈಗ ಅಜೀವ ಪರ್ಯಂತ ಜೈಲಲ್ಲಿರಬೇಕು ಅನ್ನೋಂತಹ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತಾರೆ. ಯಾಕಂದರೆ ಒಂದಷ್ಟು ಮಂದಿ ಜೀವಾವಧಿ ಅಂದರೆ 14 ವರ್ಷ 10 ವರ್ಷ ಇರ್ಬೋದು ಏನೋ ಅಂತ ಅನ್ಕೋತಾರೆ. ಅಂಥವ್ರಿಗೋಸ್ಕರ ಒಂದು ಡೀಟೇಲ್ ಆಗಿ ಹೇಳ್ತೀರಾ ಅಂತ? ಸರ್, ಇವಾಗ ಈಗ ಏನು ಚಾರ್ಜಸ್ ಅವ್ರ ಮೇಲೆ ಫ್ರೇಮ್ ಆಗಿತ್ತು, ಇಷ್ಟು ಸೆಕ್ಷನ್ಸ್ ನಾನು ಆಗಲೇ ಹೇಳಿದೆ. ಈಚ್ ಸೆಕ್ಷನ್ನಿಗೆ ಪನಿಷ್ಮೆಂಟ್ ಏನಿದೆ, ಏನು ಟರ್ಮ್ ಇದೆ, ಅದನ್ನು ಡೀಟೇಲ್ ಆಗಿ ಬರೆದಿದ್ದಾರೆ. ಏನಂತ ಅಂದರೆ, ಜೀವಾವಧಿ ಶಿಕ್ಷೆ ಅಂತ ಅಂದರೆ ಸರ್, ಇದು ಈ ಕೊನೆ ತನಕ, ಟಿಲ್ ಇಸ್ ಲಾಸ್ಟ್ ಬ್ರೆತ್, ಜೀವ ಇರೋ ತನಕ ಖಂಡಿತವಾಗ್ಲೂ ಜೈಲ್ನಲ್ಲೇ ಇರಬೇಕು ಅನ್ನೋದು ಇದೊಂದು ತುಂಬ ಮಹತ್ವವಾದ ಒಂದು ತೀರ್ಪು. ಯಾಕಂದರೆ ಅಫೆನ್ಸ್ ನೋಡಿದರೆ ಅಷ್ಟು ಹಿನರಸ್ ಆಗಿರೋದ್ರಿಂದ ಇದು ಮಹತ್ವವಾದ ತೀರ್ಪು ಅಂತಲೇ ನಾನು ಹೇಳಬಲ್ಲೆ. ಹಾಗೆ ಸಿಂಪಲ್ ಇಂಪ್ರಿಸನ್ಮೆಂಟು, ರಿಗರಸ್ ಇಂಪ್ರಿಸನ್ಮೆಂಟ್ ಅಂತ ಇದೆ ಸರ್. ಓಕೆ. ಸಿಂಪಲ್ ಅಂತ ಅಂದರೆ ಅವರಿಗೆ ಜೈಲ್ನಲ್ಲಿ ಯಾವುದೇ ರೀತಿ ಕೆಲಸ, ತುಂಬ ಸಿವಿಯರ್ ಕೆಲಸ ಮಾಡೋ ಅಂಥ ಅವಶ್ಯಕತೆ ಇರೋದಿಲ್ಲ. ಏನೋ ಗಾರ್ಡನಿಂಗು, ಇಲ್ಲ ಅಂದರೆ ಏನೋ ಅಲ್ಲಿ ಪರಿವರ್ತನ ಅಂತ ಬೇಕ್ರಿ ಇದೆ, ಬೇಕ್ರಿಯಲ್ಲಾಗಿರ್ಬೋದು, ಇಲ್ಲ ಏನು ಮಾಡ್ತಾರೆ ಈ ಅಡುಗೆ ಬಡಿಸೋದಿಕ್ಕೆ ಆಗಿದೆ. ಇದೆಲ್ಲ ಸ್ವಲ್ಪ ಸಿಂಪಲ್ ಇಂಪ್ರಿಸನ್ಮೆಂಟ್ ಅಂತ ಕನ್ಸಿಡರ್ ಮಾಡಿದಾಗ. ಅದೇ ಮೇಡಮ್, ನಾನು ಕೇಳ್ತಾ ಇದ್ದೆ, ಎಲ್ಲೋ ಕೆಲವರು ಹೇಳ್ತಾ ಇದ್ರು ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದು ಬೇಕ್ರಿ ಮ್ಯಾನೇಜರ್ ಆಗಿ ಏನೋ ವರ್ಕ್ ಕೊಡ್ತಾ ಇದ್ದಾರೆ, ಸೊ ಆ ಥರ ಇದ್ರಲ್ಲ. ಬಟ್ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ, ಆ್ಯಕ್ಚುಲಿ ಅವರೊಂದು ಈ ಶಿಕ್ಷೆ ಅದು ಹೇಗಿರ್ತಾರೆ, ಸ್ವರೂಪ ಹೇಗಿರುತ್ತೆ, ಕಠಿಣ ಶಿಕ್ಷೆ ಇರುತ್ತಾ ಅಥವಾ ಸಾದಾ ಸೀದಾ ಹೇಗೆ? ಇಲ್ಲಿ 376K 2 ಸಬ್ ಕ್ಲಾಸ್ K ಆ್ಯಂಡ್ N, ಆಮೇಲೆ 354A ರಿಗರಸ್ ಇಂಪ್ರಿಸನ್ಮೆಂಟ್ ಮಾಡ್ಯಾರೆ. ರಿಗರಸ್ ಅಂದ್ರೆ ಕಠಿಣವಾದ ಶಿಕ್ಷೆ. ಏನಂತಂದ್ರೆ 3 ವರ್ಷ ಕಠಿಣವಾದ ಶಿಕ್ಷೆ ಅಂತ. ಓಕೆ. ಸೊ ಇದು ಕನ್ಕರೆಂಟ್ ನಡೆಯುತ್ತೆ ಸರ್. ಈ ಸೆಕ್ಷನ್ನಿಗೆ ಏನಾಗುತ್ತೆ, ಕನ್ಕರೆಂಟ್.
ಸೊ ಅದರಲ್ಲಿ ಏನಂತ ಅಂದರೆ ಕಠಿಣವಾದ್ದು ಅಲ್ಲಿ ಸ್ಟೋನ್ ಕ್ವಾರಿಂಗ್ ಆಗ್ಬೋದು, ಕಲ್ಲು ಹೊಡೆಯೋಕೆ ಅಂದರೆ ಕಲ್ಲು ಹೊಡೆಯುವಂಥದ್ದು. ಹೌದು, ಕಲ್ಲು ಹೊಡೆಯೋಕೆ ಆಗ್ಬೋದು. ಮತ್ತು ನೀವು ನೋಡಿರ್ಬೋದು ನಮ್ಮ ಈ ಗೌರ್ಮೆಂಟ್ ಇದರಲ್ಲಿ ಕಾರ್ಪೆಟ್ ಮಾಡಿಸ್ತಾರೆ, ಈ ಕಾರಾಗೃಹ ಕಾರ್ಪೆಟ್ ಸೇಲ್ಗೆ ಹಾಕ್ತಾರೆ ಸರ್. ಸೊ ಕಾರ್ಪೆಟ್ ಮೇಕಿಂಗ್ ಆಗ್ಬೋದು, ಅಥವಾ ಕೆಲವು ಕನ್ಸ್ಟ್ರಕ್ಷನ್ ವರ್ಕ್ಗೆ ಹಾಕ್ಬೋದು, ಅಥವಾ ಅಲ್ಲಿ ಅಡುಗೆ ಮನೆಯಲ್ಲೇ ಮುದ್ದೆ ಮಾಡೋದಾಗಲಿ ಅಲ್ಲೂ ಹಾರ್ಡ್ ಲೇಬರ್ಸ್ ಇರುತ್ತೆ ಸರ್, ಆ ಥರ ಕೆಲಸಗಳಿಗೆ ಹಾಕ್ಬೋದು. ಸೊ ರಿಗರಸ್ ಲೇಬರ್ ಅಂತ ಅಂದರೆ ಆರಾಮಾಗಿ ಕೂತ್ಕೊಂಡು ಕಾರಾಗೃಹದಲ್ಲಿ ಎಷ್ಟೊಂದು ಜನ ಅಂತಿದ್ರು ಏನು VIP ಟ್ರೀಟ್ಮೆಂಟ್ ಅಲ್ಲಿದ್ರುವೆ ಅಂತ. ಖಂಡಿತವಾಗ್ಲೂ ಅಲ್ಲ, ಇದು ಮಾಜಿ ಪ್ರಧಾನಿ ಮೊಮ್ಮಗ ಅಂತ ಏನಾದ್ರು ರಿಯಾಯಿತಿ ಸಿಗುತ್ತಾ? ಆ ಥರ ರಿಯಾಯಿತಿ ಸಿಕ್ಕಂಗಿದ್ದಿದ್ರೆ ಎಲ್ಲ ಜೈಲಿಗೆ ಹೋಗಿರೋರು ಸರ್. ಸೊ ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಯಾವತ್ತು ಜಡ್ಜ್ಮೆಂಟ್ ಆಯಿತು, ಆದರೆ ನಾಳೆಯಿಂದಾನೆ ಅವರಿಗೆ ಒಂದು ನಂಬರ್, ಕೈದಿ ನಂಬರ್ ಕೊಟ್ಟರು, ಆ ನಂಬರ್ ಹಾಕೊಂಡು ಬಿಳಿ ವಸ್ತ್ರ ಹಾಕಬೇಕಾಗುತ್ತೆ. ಬಿಳಿ ವಸ್ತ್ರನೇ ಸರ್. ಯಾವಾಗ ಅಂಡರ್ ಟ್ರಯಲ್ ಇರ್ತಾರೆ ಆ ಟೈಮಲ್ಲಿ ಮಾತ್ರ ಅವರು ನಾರ್ಮಲ್ ಸಿವಿಲ್ ಡ್ರೆಸ್ ಅಲ್ಲಿ ಇರ್ತಾರೆ, ಯಾಕಂದ್ರೆ ಇನ್ನೂ ಸಾಬೀತಾಗಿಲ್ಲ ಅವ್ರ ಮೇಲೆ. ಸಾಬೀತಾದ ಮುಂದಿನ ದಿವಸದಿಂದ ನೆಕ್ಸ್ಟ್ ಡೇ ಇಂದಾನೆ ಅವರು ವಾರೆಂಟ್ ತಗೊಂಡು ಸೆಂಟೆನ್ಸ್ ಎಕ್ಸಿಕ್ಯೂಟ್ ಮಾಡ್ತಾರೆ. ಎಕ್ಸಿಕ್ಯೂಟ್ ಮಾಡಕ್ಕೆ ಶುರು ಮಾಡಿದ್ಮೇಲೆ ಏನು ಸೆಂಟೆನ್ಸ್ ಬರ್ದಿದ್ದಾರೆ ಅದ್ರ ಮೇಲೆ ಎಕ್ಸಿಕ್ಯೂಟ್ ಮಾಡ್ತಾರೆ ಸರ್. ರಿಗರಸ್ ಇಂಪ್ರಿಸನ್ಮೆಂಟ್, ಅವರು ಬೇರೆಯವ್ರ ರೀತಿ ಯಾರು ರಿಗರಸ್ ಇಂಪ್ರಿಸನ್ಮೆಂಟ್ ಇರ್ತಾರೆ 8 hours ಕೆಲಸ ಮಾಡಲೇಬೇಕು. 560 ಚಿಲ್ಲರೆ ಅವ್ರಿಗೆ ದಿಸಕ್ಕೆ ಲೇಬರ್ ಕೂಡ ಫಿಕ್ಸ್ ಮಾಡ್ತಾರೆ ಸರ್, ಆಸ್ ಪರ್ ದ ಜೈಲ್ ಮ್ಯಾನ್ಯುಯಲ್. ಸೊ ಅಂದ್ರೆ ಈಗ ಅವರು ಜೈಲಲ್ಲಿ ಬೇರೆ ಕೈದಿಗಳ ಜೊತೆಗೆ ಇರಬೇಕಾಗುತ್ತಾ ಅಥವಾ ಸೆಪರೇಟ್ ಸೆಲ್ ಇರುತ್ತಾ, ಹೇಗೆ? ಇಲ್ಲ ಸರ್, ಇದು ಬೇರೆ ಕೈದಿಗಳ ಜೊತೆಗೇನೆ ಇವರಿಗೆ ಸಪರೇಟ್ VIP ಟ್ರೀಟ್ಮೆಂಟು ಏನು ಇಲ್ಲ ಸರ್. ಓಕೆ, ಏನು ಇಲ್ಲ. ಸುಮಾರು ಜನ ಹೇಳ್ತಾರೆ ಅಲ್ಲಿ ಆರಾಮ್ಸೆ ಇರ್ಬೋದು, VIP ಟ್ರೀಟ್ಮೆಂಟ್, VIP ಸೆಲ್ ಇರುತ್ತೆ ಅಂತ. ಇವರು ನಾರ್ಮಲ್ ಕಾರಾಗೃಹ, ಇವ್ರು ಜನರಲ್ ನಮ್ಮ ಅಕ್ಯೂಸ್ಡ್ಗಳು ಏನಿರ್ತಾರೆ ಅಲ್ಲೇ ಇದ್ದಾರೆ ಸರ್. ಸೊ ಸಾಮಾನ್ಯವಾಗಿ ಹೆಂಗಿರುತ್ತೆ ಜೈಲಿನ ದಿನಚರಿ, ಹೇಗಿರುತ್ತೆ ಈ ಥರ ಕೈದಿಗಳಿಗೆ, ಜೀವಾವಧಿ ಶಿಕ್ಷೆಗೆ ಒಳಗಾದವರಿಗೆ? ಸರ್ ಬೆಳಗ್ಗೆ ಎದ್ದ ಕೂಡಲೇ ಅವರಿಗೆ ಈ ಟೈಮ್ಗೆ ರಿಪೋರ್ಟಿಂಗ್ ಅಂತ ಇರುತ್ತೆ. ಫಸ್ಟ್ ರೋಲ್ ಕಾಲ್ ಏನ್ ಮಾಡ್ತಾರಲ್ಲ, ರೋಲ್ ಕಾಲ್ ಅಂತಾನೆ ನಾವು ಇಲ್ಲಿ ಬೇರೆ ಅರ್ಥ ತಗೊಂಡಿರ್ತೀವಿ. ರೋಲ್ ಕಾಲ್ ಅಂದ್ರೆ ನಮ್ಮ ರೋಲ್ ನಂಬರ್ಸ್ ಕೊಟ್ಟಿರ್ತಾರಲ್ಲ ಸರ್, ಅಲ್ಲಿ ಕಾಲ್ ಆಗುತ್ತೆ. ಸೊ ರೋಲ್ ಕಾಲ್. ಸೊ ಆ ಟೈಮಲ್ಲಿ ಆ ಟೈಮ್ಗೆ ಎಕ್ಸಾಕ್ಟಾಗಿ ಎಲ್ಲರೂ ಅಲ್ಲಿ ಅಸೆಂಬಲ್ ಆಗಿರಬೇಕು. ಅದಾದಮೇಲೆ ಅವತ್ತು ಅವ್ರು ರೋಲ್ ಕಾಲ್ ಆದಮೇಲೆ ಅವ್ರಿಗೆ ಅಸೈನ್ ಮಾಡಿರ್ತಾರೆ ಎಲ್ಲೆಲ್ಲಿ ಯಾರ್ಯಾರು ಏನೇನಿಗೆ ಹೋಗಬೇಕು ಅಂತ ಹೇಳಿ. ಸೊ ಅಲ್ಲಲ್ಲಿ ಯಾವ ಕೆಲಸಕ್ಕೆ ರಿಪೋರ್ಟ್ ಮಾಡ್ಕೋಬೇಕು. ತಿಂಡಿನೂ ಅಷ್ಟೇ ಸರ್, ತಿಂಡಿ ಆಗಿರೋ ಊಟ ಆಗಿರ್ಬೋದು, ನಾವು ಹೋಗಿ ಇಲ್ಲಿ ಬಫೆ ಸಿಸ್ಟಮಲ್ಲಿ ಮತ್ತೆ ಹಾಕೊಂತೀವಲ್ಲ, ಹಂಗೆಲ್ಲ ಇಲ್ಲ. ಅಲ್ಲ, ಬಫೆ ಆಗಿ ಮನೆಯಿಂದ ತರಿಸೋದು ಏನು ಸಾಧ್ಯ ಇಲ್ಲ, ಇಂಪಾಸಿಬಲ್. ಅಲ್ಲಿ ಗ್ರಾಮ್ ಲೆಕ್ಕ ಸರ್, ಅಲ್ಲಿ ಆಲ್ರೆಡಿ ವೇ ಮಾಡಿರ್ತಾರೆ, ಇಷ್ಟು ಗ್ರಾಮ್ ಇಷ್ಟು ಒಂದೇ ಸರಿ ಹಾಕೋದು. ಅದೇ ಏನೋ ನೋಡಿದೆ ನಾನು, ಎಲ್ಲೋ 120 140 ಗ್ರಾಮ್ ಮಾಂಸ ಕೊಡ್ತಾರೆ ಅಷ್ಟೇ ಸರ್, ಅಷ್ಟೇ. ಒಂದು ಮುದ್ದೆ ಅಷ್ಟೇ ಸರ್. ಅದ್ರ ಮೇಲೆ ನೀವು ಎಕ್ಸ್ಟ್ರಾ ತಗೊಬೇಕು ಇಲ್ಲ. ಅಲ್ಲಿ ಏನು ಡಿಫೈನ್ ಆಗಿರುತ್ತೆ ಅದು ಅಷ್ಟೇ. ಮಿತಾಹಾರ. ಹೌದು, ಅದಕ್ಕೆ ಜೈಲ್ ಅಂತ ಕರೆಯೋದು ಸರ್. ಇಲ್ಲಾಂದ್ರೆ ಎಲ್ಲ ಫೆಸಿಲಿಟಿ ಇದ್ದಿದ್ರೆ ಇಲ್ಲಿಗೂ ಅಲ್ಲಿಗೂ ಡಿಫ್ರೆನ್ಸ್ ಇರಲಿಲ್ಲ. ಆದ್ರಿಂದ ಸೊ 3 ವರ್ಷಗಳ ಒಂದು ಕಠಿಣ ಕಾರಾಗೃಹ ವಾಸವನ್ನು ಅನುಭವಿಸಬೇಕಾಗುತ್ತೆ. ಹೌದು, ಈಚ್ ಸೆಕ್ಷನ್, ಈಚ್ ಅಫೆನ್ಸ್ಗೆ ಸರ್ 354A 3 years ರಿಗರಸ್ ಇಂಪ್ರಿಸನ್ಮೆಂಟ್, ಇನ್ನೊಂದರಲ್ಲಿ 1 year ರಿಗರಸ್ ಇಂಪ್ರಿಸನ್ಮೆಂಟ್. ದಿಸ್ ವಿಲ್ ರನ್ ಕನ್ಕರೆಂಟ್ ಜೊತೆಗೆ. ಸೊ ಇನ್ನೂ 3 ಕೇಸ್ಗಳು ಬಾಕಿ ಇದೆ ಅಂತ ತಾವು ಹೇಳ್ತಾ ಇದ್ದೀರಿ. ಸೊ ಅದಾದ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ ಸರ್. ಬಟ್ ಆದರೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಎಲ್ಲರಿಗೂ ಇರೋ ಹಾಗೆ ಅಪೀಲಿಂಗ್ ಇಸ್ ಅ ರೈಟ್. ಸೊ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ತಾರೆ. 90 days ಅಲ್ಲಿ ಮೇಲ್ಮನವಿ ಸಲ್ಲಿಸಬೇಕು ಅವರು. ಮೇಲ್ಮನವಿ ಸಲ್ಲಿಸಿ ಅಲ್ಲಿ ಕೋರ್ಟ್ ಮತ್ತೆ ಇದನ್ನೆಲ್ಲ ಪರಿಗಣಿಸಿದ ಮೇಲೆ ಸೆಂಟೆನ್ಸ್ ಸಸ್ಪೆಂಡ್ ಮಾಡಬಹುದಾ ಇಲ್ಲ ಅಂತ ಸರ್. ಸೆಂಟೆನ್ಸ್ ಸಸ್ಪೆಂಡ್ ಅಂದರೆ ಅದೊಂಥರ ಅಪೀಲ್ನಲ್ಲಿ ಬೇಲ್ ಕೊಡೋ ಅಂಥದ್ದು. ಈಗ ಅದೇ ನಾನು ವಿಷಯ ಕೇಳಬೇಕಂತ ಇದ್ದೆ. ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಈಗ ಇನ್ನೂ ಅನೇಕ ಕೇಸುಗಳಿದ್ದಾವೆ. ಈಗ ಅವರ ಮುಂದೆ ಇರುವಂಥ ಆಯ್ಕೆಗಳು ಏನು, ಕಾನೂನು ಮೂಲಕ ಆಯ್ಕೆಗಳು ಏನಿದ್ದಾವೆ ಅಂತ ಹೇಳಿದ್ರೆ ಸರ್? ಇವಾಗ ಕ್ರಿಮಿನಲ್ ಅಪೀಲ್ ಪ್ರಿಫರ್ ಮಾಡಬೇಕು ಅವರು. 90 ದಿನದಲ್ಲಿ ಅಪೀಲ್ ಏನು ಅಂತ ಅಪೀಲ್ ಮಾಡಬೇಕಾಗುತ್ತೆ ಅವರು ಸರ್? ಈಗ ಅಪೀಲಲ್ಲಿ ನಾನು ಸೇಮ್ ಇಲ್ಲಿ ಏನು ಕಂಟೆನ್ಷನ್ ತಗೊಂಡಿದ್ರು, ನಾನು ಇನ್ನೋಸೆಂಟ್ ಇದ್ದೆ, ನಾನೇನು ಮಾಡಿಲ್ಲ, ಯಾವುದೇ ರೀತಿ ನನ್ನ ಮೇಲೆ ಬಲವಾದ ಸಾಕ್ಷಿಗಳಿಲ್ಲ, ನಾನು ಬಹಳ ಬುದ್ಧಿವಂತ ವಿದ್ಯಾರ್ಥಿ ಆಗಿದ್ದೆ, ಅಲ್ಲ ನಾನು ನನ್ನ ಪೊಲಿಟಿಕಲ್ ಕೆರಿಯರ್ ನನ್ನ ಮುಂಚೆ ಯಾವುದೇ ರೀತಿ ನನ್ನಲ್ಲಿ ಕ್ರಿಮಿನಲ್ ಆಂಟಿಸಿಡೆನ್ಸ್ ಇಲ್ಲ, ನನಗೆ ಆ ಬ್ಯಾಕ್ಗ್ರೌಂಡೇ ಇಲ್ಲ. ಅದ್ರ ಇಲ್ಲೂ ತೊಗೊಂಡಿದ್ರು ಅವರು, ಆರ್ಗ್ಯುಮೆಂಟ್ಸಲ್ಲಿ ಹೇಳಿದರು, ಅದನ್ನು ಸಬ್ಮಿಷನ್ ಮಾಡಿದರು, ಲಿಖಿತವಾಗಿ ಕೂಡ ಕೊಟ್ಟಿದ್ರು. ನಾನು ತುಂಬ ಇನ್ನೋಸೆಂಟ್, ನಾನೇನು ಮಾಡಿಲ್ಲ, ಸುಮ್ಮನೆ ಇದು ರಾಜಕೀಯದ ಒಂದು ಒಳಸಂಚು, ಷಡ್ಯಂತ್ರ ಅಂತ ಅವ್ರು ಹೇಳಿದ್ರು. ಖಂಡಿತವಾಗ್ಲು ಒಳಸಂಚಿನಲ್ಲಿ ನನ್ನನ್ನು ಸಿಕ್ಸಿದ್ದಾರೆ, ನನ್ನ ಕಂಪ್ಲೀಟ್ ನನ್ನ ಪೊಲಿಟಿಕಲ್ ಕೆರಿಯರ್ನೇ ಇದು ಮಾಡಿದ್ದಾರೆ ಅಂತ ಅವ್ರ ಕಂಟೆನ್ಷನ್. ಆದರೆ ಅವರು ಈ ಪ್ರಾಸಿಕ್ಯೂಷನ್ ಅವ್ರು ಏನು ಪ್ರೊಡ್ಯೂಸ್ ಮಾಡಿದ್ದಾರೆ ಅದಕ್ಕೆ ಕೂಡ ಅವ್ರು ರಿಬೂಟ್ ಕೊಡಬೇಕು ಸರ್. ಓಕೆ, ಭಾಳ ಕಠಿಣವಾದಂಥ ಹಾದಿನೇ. ಹೌದು. ಈಗ ಅವ್ರು ಅಲ್ಲಿ ಒಪ್ಪಿದ ಮೇಲೆ ಅಗೇನ್ ಹೈಕೋರ್ಟಲ್ಲಿ ಕನ್ವಿನ್ಸ್, ಇದು ಡಿವಿಷನ್ ಬೆಂಚ್ ಮುಂದೆ ಬರುತ್ತೆ. ಓಕೆ. ಸೊ ಡಿವಿಷನ್ ಬೆಂಚ್ ಅಂದರೆ 2 ನ್ಯಾಯಾಧೀಶರು ಇರ್ತಾರೆ. ಸೊ ಅವ್ರ ಮುಂದೆ ಬಂದಮೇಲೆ ಮತ್ತೆ ಪರಿಗಣನೆ ಇದಾಗಬೇಕು, ನೋಡಬೇಕು ಅವರು ಕೊಡಬಹುದಾ ಇಲ್ವಾ ಅಂತ ಹೇಳಿ. ಅದಾದರೆ ಸೆಂಟೆನ್ಸ್ ಸಸ್ಪೆನ್ಷನ್ ಫಸ್ಟು ಸರ್.
ಸೆಂಟೆನ್ಸ್ ಸಸ್ಪೆನ್ಷನ್ ಆಗಲಿಲ್ಲ ಅಂತಂದರೆ ಅಪೀಲ್ ಏನೋ ಅಲ್ಲಿ ಫೈಲ್ ಆಗುತ್ತೆ, ಆದರೆ ಸೆಂಟೆನ್ಸ್ ಸಸ್ಪೆಂಡ್ ಆಗಲಿಲ್ಲ ಅಂದರೆ ಅವರು ಜೈಲಿನಲ್ಲೇ ಅವ್ರ ಟರ್ಮ್ ಕಂಟಿನ್ಯೂ ಆಗುತ್ತೆ. ಸೊ ಸೆಂಟೆನ್ಸ್ ಸಸ್ಪೆನ್ಷನ್ ಅಂದರೆ ಈ ಶಿಕ್ಷೆಯನ್ನು ಅಮಾನತಲ್ಲಿ ಇಡಿ ಅನ್ನುವಂಥದ್ದು. ಮಧ್ಯ ಅಪೀಲ್ ಆಗೋ ತನಕ, ಅಪೀಲ್ ತೀರ್ಮಾನ ಆಗೋ ತನಕ ನಂದು ಏನು ಈ ಸೆಂಟೆನ್ಸ್ ಜೀವಾವಧಿ ಶಿಕ್ಷೆ ಆಗಿದೆ ಅದನ್ನು ಸಸ್ಪೆಂಡ್ ಮಾಡಿರಿ ಅಂತ. ಇಟ್ ಈಸ್ ಲೈಕ್ ಅಪೀಲಲ್ಲಿ ಬೇಲ್. ಓಕೆ, ಆ ರೀತಿ ಅದು ಚಾನ್ಸಸ್ ಕಡಿಮೆ ಅಂತಲೇ ತಾವು ಹೇಳ್ತಾ ಇದ್ದೀರಾ? ಹೇಗೆ? ಚಾನ್ಸಸ್ ಕಡಿಮೆ ಇದೆ ಸರ್. ಯಾಕಂದರೆ ಇಷ್ಟು ಹೀನಾಯ ಸಾಕ್ಷಿಗಳನ್ನೆಲ್ಲ ನಾವು ನೋಡಿದರೆ ಬಹುಶಃ ಅಲ್ಲಿ ಹೈಕೋರ್ಟ್ನವರು ಕೂಡ ಅದನ್ನು ಪರಿಗಣಿಸಬೇಕು. ಕರೆಕ್ಟ್. ಸೊ ಇದೊಂದು ರೀತಿ ಅವರ ಪೊಲಿಟಿಕಲ್ ಕೆರಿಯರ್ ಎಂಡ್ ಅಂತಾನೆ ನಾನು ಹೇಳಬಲ್ಲೆ. ಅಲ್ಲ, ಒಂದು ಪೊಲಿಟಿಕಲ್ ಕೆರಿಯರ್ ಎಂಡ್ ಆಗಿರುವಂಥದ್ದು, ಅದರಲ್ಲಿ ಯಾವುದೇ ಮಾತಿಲ್ಲ ಅಂತ ಹೇಳ್ಬೋದು. ಅದಲ್ಲದೆ ಅವರ ಜೀವನಕ್ಕೂ ಕೂಡ ಈಗ ಜೀವ ಪರ್ಯಂತ ಜೈಲಲ್ಲೇ ಇರಬೇಕಾಗುತ್ತಲ್ವಾ? ಖಂಡಿತ. ಅದು ಎಷ್ಟು ದೊಡ್ಡ ಶಿಕ್ಷೆ ಅಂತ ಸರ್, ಅದು ಮಾಡಿದ ಕೃತ್ಯನೂ ಹಾಗೆ. ಹೌದೌದು. ಅಂದರೆ ಇದರಿಂದ ನಮ್ಮ ಸಮಾಜ ಇರ್ಬೋದು, ನಮ್ಮ ಯೂತ್ಸ್ ಇರ್ಬೋದು, ತಿಳ್ಕೊಳ್ಬೇಕು ಅಂತ ದೊಡ್ಡ ಪಾಠ ಕಲಿಬೇಕು. ಖಂಡಿತವಾಗಿ ಸರ್. ಒಂದೇನಾಗಿದೆ ಅಂದರೆ ಪೊಲಿಟಿಕಲ್ ಪವರ್ ಇದ್ದರೆ ಎಲ್ಲದನ್ನೂ ನಾನು ಮಾಡಬಲ್ಲೆ ಅನ್ನೋದು ಒಂದು ತಪ್ಪು ಪರಿಗಣನೆ. ಕರೆಕ್ಟ್. ಯಾಕಂದರೆ ಅವನು ಭಿಕ್ಷುಕ ಆಗಿರ್ಬೋದು, ಕೂಲಿ ಕೆಲಸದವನಾಗಿರ್ಬೋದು, ಅಥವಾ ಸಣ್ಣ ಪುಟ್ಟ ಕಾರ್ಮಿಕರೇ ಆಗಿರ್ಬೋದು, ಇಂದ ನಾವು ಟಾಪ್ ಅಫಿಷಿಯಲ್ಸ್ ಆಗಿರ್ಬೋದು, ಪ್ರೆಸಿಡೆಂಟ್ ಆಗಿರ್ಬೋದು, ಕಾನೂನಿನ ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು. ನಿಜ. ನಾವು ಅಗೇನ್ ಈ ಕಾನೂನು ವಿಚಾರಕ್ಕೆ ಬರೆದಿದ್ರೆ ಓಕೆ, ಈಗ ಹೈಕೋರ್ಟಲ್ಲಿ ಅದು ಇವರ ಮನವಿಯನ್ನು ಮಾನ್ಯ ಮಾಡಿಲ್ಲ, ಜನತಾ ವಿಶೇಷ ನ್ಯಾಯಾಲಯ ತೀರ್ಪನ್ನೇ ಎತ್ತಿ ಹಿಡಿತು ಅಂತ ಇದ್ರೆ ಇವ್ರು ಮುಂದಿನ ಆಯ್ಕೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದಾ? ಅಲ್ಲಿ ಏನಾಗುತ್ತೆ? ಅಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಸರ್. ಸುಪ್ರೀಂ ಕೋರ್ಟ್ನಲ್ಲೂ ಹಾಗೆ ಟ್ರಯಲ್ ಕೋರ್ಟ್ನಲ್ಲಿ ಏನಾಗಿತ್ತು ಓಕೆ ಅದನ್ನೇ ಅಲ್ಲಿ ಕೂಡ ರೀಅಪ್ರಿಷಿಯೇಟ್ ಮಾಡೋದಕ್ಕೆ ಹೇಳ್ಬೋದು. ಈಗ ಅವರು ರಿಮ್ಯಾಂಡಿಗೆ ಕೂಡ ಅಪ್ಲಿಕೇಶನ್ ಕೇಳ್ಬೋದು. ನಾವು ಮುಂಚೆ ನಮ್ಮ ಈಗ ವಕೀಲರನ್ನ ಅವರು ಮಧ್ಯದಲ್ಲಿ ಏನಾಯ್ತು ಅಂದರೆ ನೀವು ನೋಡ್ಬೋದು, ವಕೀಲರನ್ನ ಬದಲಾಯಿಸ್ತಾ ಬಂದರು. ಹೈಕೋರ್ಟ್ನಲ್ಲಿ ಕೂಡ ಹೇಳಿದರು, ನೀವು ಟ್ರಯಲ್ನ ಟೈಮ್ ಕಳೆಯೋದಕ್ಕೋಸ್ಕರ ವಕೀಲನ ಬದಲಾಯಿಸ್ತಾ ಇದ್ದೀರಾ, ನಾನು ಟೈಮ್ ಕೊಡೋದಿಲ್ಲ. ಈಗ ಹೊಸದಾಗಿ ಬಂದಾಗ ನಾನು ಫೈಲ್ ಓದಬೇಕು, ನನಗೆ ಟೈಮ್ ಬೇಕು ಅಂತ ಕೇಳೋದು. ಸೊ ನೀವು ವಕೀಲರನ್ನ ಬದಲಾಯಿಸಿದ ಕೂಡಲೇ ನಿಮಗೆ ಟೈಮ್ಗೋಸ್ಕರ ನೀವು ಬದಲಾಯಿಸ್ತೀರಾ, ಸಮಯ ಕೊಲ್ತಾ ಇದ್ದೀರಾ ನೀವು ಅಂತ ಹೇಳಿ.